नमः। ॐ ह्रीं पराशक्त्यै 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 नमः। ನಾವು ಒಳಗೆ ಹೋಗೋಣ್ರಿ. अमृतस्ताय विद्महे महाशक्तिनेत्राय धीमहि तन्नो श्रीमाता अप्पाजि प्रचोदयात्। ॐ सुवर्णवृष्टिं कुरु मे गृहे श्रीः। सुधान्यवृद्धिं कुरु मे गृहे श्रीः। कल्याणवृद्धिं कुरु मे गृहे श्रीः। विभूतिवृद्धिं कुरु मे गृहे श्रीः। सुवर्णवृष्टिं कुरु मे गृहे श्रीः। सुधान्यवृद्धिं कुरु मे गृहे श्रीः। कल्याणवृद्धिं कुरु मे गृहे श्रीः। विभूतिवृद्धिं कुरु मे गृहे
कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोकाः समस्ता सुखिनो भवन्तु लोकाः समस्ता सुखिनो भवन्तु लोकाः समस्ता सुखिनो भवन्तु समस्त सन्मङ्गलानि भवन्तु ॐ शान्ति शान्ति शान्तिः हरिः ॐ तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ पूर्ण आशीर्वाद जय श्री माता ಜಯ ಜಯ ಶ್ರೀ ಮಾತಾ ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಭಕ್ತರ ಪೊರೆಯಲು ದೇವಿಯ ವರವ ಭಕ್ತರ ಪೊರೆಯಲು ದೇವಿಯ ವರವ ಪಡೆದು ಹುಟ್ಟಿದ ಅಪ್ಪಾಜಿ ನೀವು ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಬಡವ ಬಲ್ಲಿದ ಎನ್ನುವ ಭೇದವ ಅರಿಯದಂತಹ ಯೋಗಿ ವರ್ಯರು ಬಡವ ಬಲ್ಲಿದ ಎನ್ನುವ ಭೇದವ ಅರಿಯದಂತಹ ಯೋಗಿ ವರ್ಯರು ನಂಬುತ್ತ ನಿಮ್ಮನು ಬಂದ ಭಕುತಗೆ ನಂಬುತ್ತ ನಿಮ್ಮನು ಬಂದ ಭಕುತಗೆ ಮಮತೆಯ ತುಂಬಿದ ಅಪ್ಪಾಜಿ ನೀವು ಧರ್ಮವು ನೀವೇ ಸತ್ಯವು ನೀವೇ ಜ್ಞಾನಿಯು ನೀವೇ ಯೋಗಿಯು ನೀವೇ ಹಗಲು ಇರುಳು ದೇವಿಯ ಜಪಿಸುತ್ತ ಕಳೆದಿರಿ ಸಮಯವ ಭಕ್ತಿಯ ಅರಸುತ್ತ ಹಗಲು ಇರುಳು ದೇವಿಯ ಜಪಿಸುತ್ತ ಪದ್ಮಾಲಯ ಪದ್ಮಾ ಕಮಲಾ ಶ್ರೀ ಹರಿಪ್ರಿಯ ಇಂದಿರಾ ಲೋಕಮಾತಾ ಮಾ ರಮಾ ಮಂಗಳ ದೇವತಾ नमोस्तु नाळिकनिभाननायै नमोस्तु दुग्धोदधिजन्मभूम्यै नमोस्तु सोमामृतसोदरायै नमोस्तु नारायणवल्लभायै नमोस्तु देवी भृगुनन्दनायै नमोस्तु विष्णोरुरसिद्धिदायै नमोस्तु लक्ष्मी कमलालयायै नमोस्तु अमृतहस्ताय विद्महे महाशक्तिनेत्राय धीमहि तन्नो श्रीमाता अप्पाजि प्रचोदयात् ॐ सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे
कल्याणवृद्धिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः अमा सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्त सन्मङ्गलानि भवन्तु ॐ शान्ति शान्ति शान्तिः हरि ॐ तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ಶ್ರೀ ಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀ ಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀ ಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಇವ್ರಿಗೊಂದು ಚೀರ್ ಕೊಡು. ಏನೇ ಅಡೆತಡೆಗಳು ಬಂದರೂ ಪಕ್ಕಕ್ಕೆ ನೂಕಿ ಹೋಗ್ತಾ ಇರಬೇಕು. ಹೇಗೋ ಹಾಗಾಯ್ತಲ್ಲ, ಯಾವುದೇ ಮಾಡೋದು, ಪೂಜೆ ಆಗಲಿ, ಪುನಸ್ಕಾರ ಆಗಲಿ, ಆಫೀಸ್ ಕೆಲಸ ಆಗಲಿ, ಮನೆ ಕೆಲಸ ಆಗಲಿ, ಏನೇ ಮಾಡಬೇಕಾದ್ರೂ ಅಷ್ಟೇ. ವಿ ಶುಡ್ ಇನ್ವಾಲ್ವ್ ಆ್ಯಂಡ್ ಡೂ ಇಟ್ ಅಲ್ಲ, ಕಾನ್ಶಿಯಸ್ಲಿ ಡೂ ಇಟ್ ಪ್ರಾಪರಾಗಿ ಆಗೇ ಆಗತ್ತೆ. ಮನಸ್ಸಿಟ್ಟ ಮೇಲೆ ಪ್ರಾಪರ್ ಆಗತ್ತೆ. ಮನಸ್ಸಿಟ್ಟು ಮಾಡುವಂತೆ, ಮನಸ್ಸಿಟ್ಟು ಓದೋನಲ್ವಾ, ಈ ಎಲ್ಲೋ ನೋಡ್ಕೊಂಡು ಓದ್ತಿದ್ಯಲ್ಲಪ್ಪ, ಮನಸ್ಸಿಟ್ಟು ಓದೋನಲ್ವಾ. ಯು ಹ್ಯಾವ್ ಟು ಡೂ ಇಟ್ ವಿತ್ ಕಾನ್ಶಿಯಸ್. ನಮ್ಮ ಮನಸ್ಸನ್ನು ಅದರಲ್ಲಿ ತೊಡಗಿಸ್ಕೊಂಡು ಮಾಡಬೇಕು. ಆವಾಗ ಇಟ್ಸ್ ಎ ಸಕ್ಸಸ್ಫುಲ್. ಯಾವುದೇ ಆದರೂ ಅಷ್ಟೇ, ಮಾಡಬೇಕಲ್ಲ ಅಂತ ಮಾಡಿದ್ರೆ ಅದು ಇಟ್ ವಿಲ್ ನಾಟ್ ಬಿ ಎ ಸಕ್ಸಸ್ಫುಲ್. ಅವ್ರಿಗಂತಲ್ಲ, ಎಲ್ಲರಿಗೂ. ಹಾಗಂತ ಅವ್ರಿಗಿಲ್ಲ ಅಂತಲ್ಲ, ಅವ್ರನ್ನೂ ಸೇರಿಸಿ, ನನ್ನನ್ನು ಸೇರಿಸಿ ಏನೇ ಮಾಡಬೇಕು. ಇವ್ರ ಮನೆಗೆ ಬರಬೇಕು ಅಂದ್ರೆ ಖುಷಿಯಾಗಿ ಬರಬೇಕು. ಕರೆದಿದ್ದಾರಲ್ಲ, ಏನೋ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂತಲ್ಲ. ಮಗಳು ಕರೆದಿದ್ದಾಳೆ, ನಾನು 10 ನಿಮಿಷನೇ ಇಲ್ಲಿ, ಆ ವಿಶ್ವಾಸದಿಂದ ಬರಬೇಕು. ಅವಾಗ ಅವಳಿಗೂ ಸಂತೋಷ ಆಗುತ್ತೆ. ಹಾಂ ಆಯ್ತೇನಮ್ಮ, ಹೊರಡೋಣಮ್ಮ ಅಂದ್ಬಿಟ್ರೆ ಅಲ್ವಾ. ಎಲ್ಲೇ ಆದರೂ ಅಷ್ಟೇ, ವಿ ಶುಡ್ ಡೂ ಎನಿಥಿಂಗ್ ವಿತ್ ಕಾನ್ಶಿಯಸ್. ಪ್ರಜ್ಞಾಪೂರ್ವಕವಾಗಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು. ನಾವು ಯಾವುದೇ ಕೆಲಸ ಮಾಡಿದ್ರೂ ನಮ್ಮನ್ನು ನಾವು ಅದರೊಳಗೆ ಪೂರ್ಣವಾಗಿ ತೊಡಗಿಸ್ಕೊಂಡಿರ್ಬೇಕು. ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು. ಅನೇಕ ಸರಿ ನಮ್ಗೆ ಇಷ್ಟ ಇಲ್ಲದೇ ಇರೋ ಕೆಲಸ ನಾವು ಮಾಡಬೇಕಾಗುತ್ತೆ, ಆದರೂ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು. ಅದು ಸಾಧನೆ ಇದೆ. ನಮ್ಗೆ ಇಷ್ಟ ಇರೋದನ್ನೆಲ್ಲ ಪ್ರಜ್ಞಾಪೂರ್ವಕ ಮಾಡೋಕ್ಕೆ ಟ್ರೈ ಮಾಡಬಹುದು. ಆದರೆ ನಮ್ಗೆ ಇಷ್ಟ ಇಲ್ಲದೇ ಇರೋ ಕೆಲಸ ಮಾಡುವಾಗಲೂ ಅದನ್ನು ಇನ್ವಾಲ್ವ್ ಮಾಡ್ಕೊಂಡು ಮಾಡಬೇಕು. ಇಷ್ಟಪಟ್ಟು ಮಾಡಬೇಕು. ಇಷ್ಟ ಇಲ್ಲದೆ ಇರೋದನ್ನು ಇಷ್ಟಪಟ್ಟು ಮಾಡಬೇಕು. ಅದೇ ಜೀವನ. You may not get what you like, but you should like what you get. You may not get what you like. ನೀನು ಇಷ್ಟಪಟ್ಟಿದ್ದು ಜೀವನದಲ್ಲಿ ಸಿಗದೇ ಇರಬಹುದು, ಬಟ್ ಯು ಶುಡ್ ಲೈಕ್ ವಾಟ್ ಯು ಗೆಟ್. ಏನು ಸಿಗುತ್ತೆ ಅದನ್ನು ಇಷ್ಟಪಡಬೇಕು. ಸಿಕ್ಕಿದ್ದು ನನಗೆ ನಾನು ಇಷ್ಟಪಟ್ಟು ಸಿಕ್ಕಿಲ್ಲ ಅಂತ ಕೊರಗ್ತಾಕ್ ಹೋಗೋದಲ್ಲ. ಏನು ಸಿಕ್ತೋ ಅದನ್ನು ಇಷ್ಟಪಡೋದು, ದಟ್ ಈಸ್ ದ ಗ್ರೇಟೆಸ್ಟ್. ಅದು ಜೀವನದ ಅತ್ಯಂತ ಪ್ರಮುಖವಾದದ್ದು. ಜೀವನದಲ್ಲಿ ಹಾಗೆ ನಾವು ಅಂದ್ಕೊಂಡಿದ್ದೆಲ್ಲ ಆಗಲ್ಲ, ನಾವು ಬೇಕು ಅನಿಸಿದ್ದಾಗಲ್ಲ, ಏನೋ ಒಂದೊಂದು ಇದ್ದೇ ಇರುತ್ತೆ, ಲ್ಯಾಬ್ಸ್ ಇದ್ದೇ ಇರುತ್ತೆ. ಬಟ್ ಅದು ನಮಗೆ ಕನ್ಸ್ಟ್ರೈಂಟ್ ಆಗಬಾರ್ದು. ನಾವು ಮುಂದೆ ಹೋಗೋಕ್ಕೆ ಅದು ಒಂದು ಅಡ್ಡ ಆಗಬಾರ್ದು. ವಿ ಹ್ಯಾವ್ ಟು ಫೋರ್ಗೋ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಡೂ ಇಟ್ ವಿತ್ ಆಲ್ ಸ್ಮೈಲ್ ಆ್ಯಂಡ್ ಲೈಕ್. ಹಾಗೆ ಸಂತ ತುಕಾರಾಮ್ ಹೆಂಡತಿ ಜೀಜಾ ಅವರಿಬ್ಬರು ಜೀವನ ಚರಿತ್ರೆ ಓದಬೇಕು. ಸಂತ ತುಕಾರಾಮಜಿ ಅಂದರೆ ಆಕೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆಕೆ ಸಾಂಸಾರಿಕವಾಗಿ ಮಕ್ಕಳು ಸಾಕಬೇಕು, ಮನೆ ನಡೆಸಬೇಕು, ಅವಳ ಜವಾಬ್ದಾರಿ ಅವಳದ್ದು ಹಾಗೇ ಇರುತ್ತೆ. ಅವಳು ಹಾಗೇ ಇರ್ತಾಳೆ. ಇವನು ಯಾವಾಗಲೂ ವಿಠಲ 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 ಅಂದ್ಕೊಂಡ್ರೆ
ಇವನು ಮಾಡೋದೇನು. ಹಾಗಾಗಿ ಇಬ್ಬರಲ್ಲೂ ಘರ್ಷಣೆ ಮ್ಯಾಕ್ಸಿಮಿಟಿ ಇರುತ್ತೆ. ಅದ್ರ ತುಕಾರಾಮನ ತಾಳ್ಮೆ ಹೇಗಿರುತ್ತೆ. ಒಂದ್ಸರಿ ಮೂದಲಿಸ್ತಾಳೆ, ಏನು ಮಾಡಲ್ಲ, ನೀವು ಕೆಲಸ ಮಾಡಲ್ಲ, ಬರೀ ವಿಠಲ ಅಂದ್ಕೊಂಡಿರ್ತೀವಿ. ಹಾಗೆ ಹೋಗಿ ಕೆಲಸ ಮಾಡ್ಕೊಂಬಂದಿದ್ವಿ. ಸರಿ, ಅಲ್ಲಿ ಗದ್ದೆಗೆ ಹೋಗಿ ಯಾರೋ ಕಬ್ಬೆಲ್ಲ ಕತ್ತರಿಸ್ತಾ ಇರ್ತಾರೆ. ಇವನು ಕೂಡ ಎಲ್ಲ ಕಬ್ಬೆಲ್ಲ ಕತ್ತರಿಸಿ ಎಲ್ಲ ಗಾಡಿಗೆ ಲೋಡ್ ಮಾಡಿ ಬೆಲ್ಲ ಮಾಡಕ್ಕೆ ತಗೊಂಡು ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. ಸಂಜೆ ಆದಮೇಲೆ ಆ ಜಮೀನಿನ ಏನು ಅವನಿಗೆ ದುಡ್ಡು ಕೂಲಿ ಕೊಡಬೇಕಲ್ಲ, ದುಡ್ಡು ಕೊಡೋ ಬದಲು ಒಂದು ಹೊರೆ ಕಬ್ಬನ್ನ ಕಟ್ಬಿಟ್ಟು ಇವನ ತಲೆ ಮೇಲೆ ಇಟ್ಬಿಟ್ಟು ಹೋಗಪ್ಪ ಇದೇ ಕೂಲಿ. ಸರಿ, ಇವನು ಆನಂದವಾಗಿ ವಿಠಲ 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 ಅಂತ ಕಬ್ಬು ಹೊದ್ಕೊಂಡು ಬರ್ತಾ ಇದ್ದಾನೆ. ಬರುವಾಗ ಊರಿಗೆ ಎಂಟ್ರ್ ಆಗ್ತಾನೆ. ಊರಿನ ಮಕ್ಕಳೆಲ್ಲ ನಂಗೆ ಕಬ್ಬು ನಂಗೆ ಕಬ್ಬು ಅನ್ನೋತ್ತೆ. ಖುಷಿಲಿ ಎಲ್ಲರಿಗೂ ಎಳೆದು ಕೊಡ್ತಾನೆ, ಕಬ್ಬು 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 ಅಂತ ಎಲ್ಲ ಎಳೆದು ಕೊಟ್ಬಿಡ್ತಾನೆ. ಕೊನೆಗೆ ಒಂದೇ ಒಂದು ಉಳಿಯತ್ತೆ. ಮನೆಗೆ ತರ್ತಾನೆ, ಹೆಂಡತಿಗೆ ಹೇಗಾಗಬೇಡ, ಅವಳಿಗೆ ಉರಿ ಹೋಗ್ಬಿಡತ್ತೆ. ಏನು ಇದೇ ನಾನು ಇಳಿದಿದ್ದು, ಇದಕ್ಕೋಸ್ಕರ ಅಂತ ಅವಳು ಎಷ್ಟು ಸಿಟ್ಟಾಗತ್ತೆ ಅಂದರೆ ತೆಗೆದ ಕಬ್ಬು ಎಳ್ಕೊಂಡು ಒಂದು ಅವನಿಗೆ ಕೊಡ್ತಾನೆ ಬೆನ್ನಿಗೆ. ಕಬ್ಬು 2 ಚೂರಾಗತ್ತೆ. ಆಗ ಹೇಳ್ತಾನೆ ತುಕಾರಾಮ, ಓ ನಾನು ಮುರಿದು ನನಗೊಂದು ನಿನಗೊಂದು ಅಂತ ಕೊಡೋಣ ಅಂತಿದ್ದೆ, ನೀನೇ ಮುರಿದು ಬಿಟ್ಯಾ, ತಿನ್ನೋಣ ಇಬ್ಬರು ಬಾ ಅಂತ. ಅದು ತಾಳ್ಮೆಯ ಮ್ಯಾಕ್ಸಿಮಿಟಿ. ದಟ್ ಈಸ್ ಕಾಲ್ಡ್ ಎಸ್ ದ ಮ್ಯಾಕ್ಸಿಮಿಟಿ ಆಫ್ ಒನ್ಸ್ ಪೇಷನ್ಸ್. ಅವಾಗ ಹಾಗೆ ಅದಕ್ಕೆ ತುಕಾರಾಮ್ ಅಷ್ಟೇ ಶ್ರೇಷ್ಠ ಆಗಿದ್ದು. ಆ ಒಂದು ಏನಂದರೆ ನೋಡುವ ದೃಷ್ಟಿಕೋನ, ನಮಗೆ ಬೇಕೋ ನನಗೆ ಬೇಡವೋ, ನನಗಿಷ್ಟ ಇದೆಯೋ ನನಗೆ ಇಷ್ಟ ಇಲ್ಲವೋ, ನಾವು ನೋಡುವ ದೃಷ್ಟಿಕೋನ ಬದಲಾಯಿಸ್ಕೊಂಡ್ಬಿಟ್ರೆ ಜೀವನ ಆನಂದಮಯವಾಗಿರುತ್ತೆ. ಕೆಲವರಿಗೆ ಮನೇಲಿ ಎಲ್ಲ ಇರುತ್ತೆ, ಅವನೋ ಅಂತಿರ್ತಾರೆ. ಕೆಲವ್ರ ಮನೇಲಿ ಏನೂ ಇರಲ್ಲ, ನಗನಗ್ತಾ ಇರ್ತಾರೆ. ಆ ನಗುವಿಗೆ ಕಾರಣ ನೀನೇನನ್ನ ಪಡೆದು ಭಗವಂತ ಎಲ್ರಿಗೂ ಏನಾದ್ರು ಒಂದು ಕೊಡ್ತಾನೆ. ಹಾಗೆ ಇಟ್ಟಲ್ಲ, ನಮಗೇನು ಕೊಟ್ಟಿದ್ದಾನೆ ಅದರಲ್ಲಿ ನಾವು ಆನಂದವಾಗಿರೋದನ್ನ ಕಲಿಬೇಕು. ಮನಪೂರ್ವಕವಾಗಿ ಅದನ್ನು ಇಚ್ಛೆ ಪಡಬೇಕು. ದಟ್ ಈಸ್ ನಿಜವಾದ ಜೀವನ ನಡೆಸೋದು. ಖುಷಿ ಖುಷಿಯಾಗಿ ಆನಂದವಾಗಿರಬೇಕು. ತುಕಾರಾಮ್ನಷ್ಟು ಆನಂದ ಬರಬೇಕು ನಮಗೆ. ಸಂತ ತುಕಾರಾಮ್ ಬಹಳಷ್ಟು ಜೀವನ ಚರಿತ್ರೆ ಬಹಳಷ್ಟು ಆ ಥರ ಘಟನೆಗಳನ್ನು ನಾವು ನಡೀತಾ ನೋಡ್ತಾ 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 ಅದೇ ನಿಜವಾದ ಜೀವನ. ಏನಪ್ಪ, ಯು ಮೇ ನಾಟ್ ಗೆಟ್ ವಾಟ್ ಯು ಲೈಕ್, ಬಟ್ ಯು ಲೈಕ್ ವಾಟ್ ಯು ಗೆಟ್. ನಿಂಗೇನು ಸಿಗತ್ತೆ ಅದನ್ನು ಇಷ್ಟಪಡಬೇಕು. ಅದೇ ನಿಜವಾದ ಆನಂದಮಯವಾದಂಥ ಜೀವನ. ಮತ್ತು ಎಲ್ಲಿ ಏನಕ್ಕೆ ಮಾಡಬೇಕಾದ್ರೂ ವಿ ಶುಡ್ ಇನ್ವಾಲ್ವ್ ಇಟ್ ಆ್ಯಂಡ್ ವಿ ಶುಡ್ ಡೂ ಇಟ್ ಕಾನ್ಷಿಯಸ್ಲಿ. ಊಟ ಮಾಡುವಾಗಲೂ ಅಷ್ಟೇ ಅದನ್ನು ಸವಿಬೇಕು. ಪಾಪ ಅಮ್ಮ ಅಥವಾ ಹೆಂಡತಿ 1 ಗಂಟೆ ಅಡುಗೆ ಮಾಡಿರ್ತಾಳೆ, ಇವನು ಕೂತ್ಕೊಂಡು ಪೇಪರ್ ನೋಡ್ಕೊಂಡು ತಿಂತಾ ಕೂತ್ರೆ ಅವನಿಗೇನು ತಿಂತೀನಿ ಅಂತ ಗೊತ್ತಾಗಲ್ಲ. ಸಹಜವಾಗಿ ಹೇಳ್ತಾಳೆ, ರೀ ಪೇಪರ್ ಆಕಾರಿಗೆ ಇಟ್ಟು ಊಟ ಮಾಡಿ ಆಮೇಲೆ ಹೋಗ್ಕೊಂಡು ಪೇಪರ್ ನೋಡಿ. ಅವಾಗ ಯಾತಕ್ಕೆ ಹಾಗಾಗತ್ತೆ ಅಂದರೆ ವಿ ಆರ್ ನಾಟ್ ಡೂಯಿಂಗ್ ಇಟ್ ಕಾನ್ಷಿಯಸ್ಲಿ. ಆ ಕಾನ್ಷಿಯಸ್ ಆಗಿ ಊಟ ಮಾಡೋದು, ಅದರ ಸವಿ, ಅದರ ರುಚಿ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಹೊಟ್ಟೆಗೆ ಹೋಗ್ತಾ ಇರುತ್ತೆ, ಆದರೆ ಏನು ತಿಂದೆ ಅಂತ ಗೊತ್ತಾಗಲ್ಲ. ಇವತ್ತು ನಾನು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ, ತುಂಬ ಚೆನ್ನಾಗಿತ್ತೆ ಅಂದ್ರಿ ಅಂತ ಇವಳು ಕೇಳಿದ್ರೆ ಬೆಂಡೆಕಾಯಿ ಮಾಡಿದ್ಯಾ? ಯಾಕೆಂದ್ರೆ ನನಗೆ ನೋಡೇ ಇಲ್ಲ, ಬರೀ ಪೇಪರಲ್ಲಿ ಇವತ್ತು ವೆಸ್ಟ್ ಬೆಂಗಾಲ್ ಎಷ್ಟು ಬಂತು ಸೀಟು ಅಂತ ನೋಡೋದ್ರಲ್ಲೇ ತೀರ್ಮಾನ ಆಗೋಗಿದ್ದ. ಹಾಗಾಗಿ ವಾಟ್ ಎವರ್ ಯು ಡೂ ಇಟ್ ವಿತ್ ಎ ಕಾನ್ಷಿಯಸ್. ಪ್ರಜ್ಞಾಪೂರ್ವಕವಾಗಿ ಏನನ್ನೇ ನಡೆಯುವಾಗಲೂ, ವಾಕಿಂಗ್ ಮಾಡುವಾಗಲೂ ಅಷ್ಟೇ, ವಿ ಶುಡ್ ಡೂ ಇಟ್ ಕಾನ್ಷಿಯಸ್. ಅದೊಂದು ಅಭ್ಯಾಸ ಮಾಡಬೇಕು. ಬೇಡ ನಾವು ಅಭ್ಯಾಸ ಮಾಡಲ್ಲ, ಅದನ್ನು ಕಾನ್ಷಿಯಸ್ ಆಗಿ ವರ್ಕ್ ಮಾಡೋದನ್ನ. ಹಾಗೆ ಕಾನ್ಷಿಯಸ್ ಆಗಿ ಭಗವಂತನ ಪೂಜೆ ಮಾಡಿದ್ರೆ ಭಗವಂತ ಸಿಗ್ತಾನೆ. ವಿ ಶುಡ್ ಡೂ ಇಟ್ ವಿತ್ ಕಾನ್ಷಿಯಸ್. ನಾವೆಲ್ಲ ಮಾಡ್ತಿರ್ತೀವಿ, ಅದೇ ಕಾನ್ಷಿಯಸ್ ಆಗಿ ಮಾಡಿರಲ್ಲ. ಪ್ರಜ್ಞಾಪೂರ್ವಕವಾಗಿ ನಾವು ಭಗವಂತನನ್ನು ಪೂಜೆ ಮಾಡೋದಾಗಲಿ, ಲಲಿತಾ ಸಹಸ್ರನಾಮ ಹೇಳೋದಾಗಲಿ, ಅದೇ ಅಭ್ಯಾಸ. ನಿಜವ ಲಲಿತಾ ಸಹಸ್ರನಾಮ ಹೇಳೋದು ದೊಡ್ಡದಲ್ಲ, ಅದನ್ನು ಪ್ರಜ್ಞಾಪೂರ್ವಕವಾಗಿ ಹೇಳೋದೇ ದೊಡ್ಡದು. ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಹೋದ್ರೆ ಏನಾಗುತ್ತೆ, ಎವ್ರಿ ಮೂಮೆಂಟ್ ಅಮ್ಮ ಇಸ್ ದೇರ್ ವಿತ್ ಯು.
ಅದೇ ಪ್ರಜ್ಞಾಪೂರ್ವಕ. ಪ್ರಜ್ಞಾಪೂರ್ವಕ ನೀನು ಹೇಳೋಕೋದ್ರೆ ಗೊತ್ತಾಗೋಗುತ್ತೆ, ಅಮ್ಮ ಯಾವಾಗಲೂ ನನ್ನ ಜೊತೆ ಇದ್ದಾಳೆ ಅಂತ ಗೊತ್ತದೆ. 30-32 ನಿಮಿಷನೂ ನಮ್ಮ ಜೊತೆ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಇಲ್ಲದೇ ಇದ್ದರೆ ಹೇಳ್ತಾ ಇರ್ತೀವಿ, ಅದೆಲ್ಲೋ ಹೋಗ್ತಾ ಇರುತ್ತೆ, ಹೊರಗಡೆ ಎಲ್ಲೋ ಸುತ್ತಾಡ್ಕೊಂಡು ಸುತ್ತಾ ಇರುತ್ತೆ. ಕೊನೆಗೆ ಒಂದ್ಸರಿ ಬಂದು ಮತ್ತೆ ಭಾಗವತ ಹೊರಟೋಗ್ಬಿಡುತ್ತೆ ಅಲ್ವೇ ಶ್ರೀನಿವಾಸ್? ಜೈ ಶ್ರೀಮಾತಾ. ಮಹಾಲಕ್ಷ್ಮಿ ಸ್ಮರಣೆ ಮಾಡೋಣ, ನೆಟ್ಟಿಗೆ ಕೂತ್ಕೋ. ಅದನ್ನು ಅಷ್ಟೇ, ಡೂ ಇಟ್ ವಿತ್ ಕಾನ್ಶಿಯಸ್. ಯಾರಿಗೆ? ಅಮ್ಮನಿಗೆ. ಯಾವ ಮಹಾಲಕ್ಷ್ಮಿ ನಿಂತಿರ್ಬೇಕಲ್ಲಿ, ಆವಾಗ ಇಟ್ ಈಸ್ ದ ಓಂ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೇ ದೇವಿ ಭಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆಭ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಾಗ್ನೇ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಲಕ್ಷ್ಮೀ ಮಹೋದರೇ ಮಹಾಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮ್ಯಾಷ್ಟಕಸ್ತೋತ್ರಂ ಯಃ ಪಠೇತ್ ಭಕ್ತಿಮಾನ್ ನರಃ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಠೇ ನಿತ್ಯಂ ಮಹಾಪಾಪವಿನಾಶನಂ ದ್ವಿಕಾಲಂ ಯಃ ಪಠೇ ನಿತ್ಯಂ ಮಹಾಸಮನ್ವಿತಃ. ತ್ರಿಕಾಲಂ ಯಃ ಪಠೇ ನಿತ್ಯಂ ಮಹಾಶತ್ರುವಿನಾಶನಂ ಮಹಾಲಕ್ಷ್ಮೀ ಭವೆ ನಿತ್ಯಂ ಪ್ರಸನ್ನವರದಾ ಶುಭೌ. ಲಕ್ಷ್ಮಿಯನ್ನ ಯಾವಾಗಲೂ ನನ್ನ ಮನೆಯಲ್ಲೇ ಇದ್ದು ಬಿಡು ಅಂತ ಕೇಳ್ಕೊ. ಬರುತ್ತಲ್ಲ ಜೊತೆಲಿ ಹೇಳು. ಲಕ್ಷ್ಮೀ ದಿವ್ಯೈ ಗಜೇಂದ್ರೈ ಮಣಿಗಣಕಚಿತೈ ಸ್ಥಾಪಿತಾ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ. ಲಕ್ಷ್ಮೀ ದಿವ್ಯೈ ಗಜೇಂದ್ರೈ ಮಣಿಗಣಕಚಿತೈ ಸ್ಥಾಪಿತಾ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ. ಅಮ್ಮ ಮಹಾಲಕ್ಷ್ಮಿ ಲಕ್ಷ್ಮೀ ದಿವ್ಯೈ ಗಜೇಂದ್ರೈ ಮಣಿಗಣಕಚಿತೈ ಸ್ಥಾಪಿತಾ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ. ಹೇಳು. ಸಂತಾನ ಲಕ್ಷ್ಮೀ ನಮಸ್ತೇಸ್ತು ಪುತ್ರ ಪೌತ್ರ ಪ್ರದಾಯಿನಿ ಸಂತಾನ ಲಕ್ಷ್ಮಿ ವಂದೇಹಂ ಪುತ್ರಾಂ ದೇಹಿ ಧನಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ಧನಲಕ್ಷ್ಮಿ ನಮಸ್ತೇಸ್ತು ಸರ್ವದಾರಿದ್ರ್ಯನಾಶಿನಿ ಧನಂ ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ಆರೋಗ್ಯ ಲಕ್ಷ್ಮಿ ನಮಸ್ತೇಸ್ತು ಸರ್ವರೋಗ ನಿವಾರಿಣಿ ಆರೋಗ್ಯ ಲಕ್ಷ್ಮಿ ವಂದೇಹಂ ಆಯುರ್ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ವಿದ್ಯಾಲಕ್ಷ್ಮಿ
नमस्तेस्तु ब्रह्मविद्यास्वरूपिणि विद्यां देहि कलां देहि सर्वकामाश्च देहि मे सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणि नमोऽस्तुते जय नारायणि नमोऽस्तुते विद्यमानोज्ज्वला चामुण्डी श्रितरक्षपोषजननी दाक्षायणी पल्लवी चित्रूपी परदेवता भगवती श्रीराजराजेश्वरी अम्बाशूलधनुः कुशाङ्कुशधरी अध्येन्दुबिम्बाधरी वाराही मधुकैटभप्रशमली वाणी रमा सेविता मल्लद्यासुरमूकरी अम्बा सृष्टविनाशपालनकरी आर्यामि संशोभिता गायत्री प्रणवाक्षरामृतरसा पूजानुसङ्गीकृता ओङ्कारी विनुता सुतार्चितपदा उत्तण्डदैत्यापहा चित्रूपी परदेवता भगवती श्रीराजराजेश्वरी अम्बा शाश्वत आगमादिविनुता आर्या महादेवता या ब्रह्मादि पिपीलिकान्तजननी या वै जगन्मोहिनी या पञ्च प्रणवादिरे भजननी या चित्कळामालिनी चित्रूपी परदेवता भगवती श्रीराजराजेश्वरी अम्बा पालित भक्तराजदनिशम् अम्बाष्टकं यः पठे अम्बालोककटाक्षवीक्षललितं जैश्वर्यमायाहतम् अम्बा पावनमन्त्रराजपठनादन्ते च मोक्षप्रदा चित्रूपी परदेवता भगवती श्रीराजराजेश्वरी चित्रूपी परदेवता भगवती श्रीराजराजेश्वरी चित्रूपी परदेवता भगवती श्रीराजराजेश्वरी अम्बा शाम्भवी चन्द्रमौलिरबला पर्णौमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चित्रूपी परदेवता भगवती श्रीराजराजेश्वरी अम्बा मोहिनी देवता त्रिभुवनी आनन्दसन्धायिनी वाणी पल्लवपाणि वेणुमुरली गानप्रियालोलिनी कल्याणि पुरुराजबिम्बवदन धूम्राक्षसंहार लक्ष्मी पद्मालया पद्मा कमला श्री
शक्तिनेत्राय धीमहि तन्नो श्रीमाता अप्पाजि प्रचोदयात्। ॐ सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः अम्मा सुवर्णरुष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्त सन्मङ्गलानि भवन्तु। ॐ शान्ति शान्ति शान्तिः। हरि ओम तत्सत्। सर्वं श्री जगदम्बार्पणमस्तु। सर्वं श्री गुरुचरणार्पणमस्तु। ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಾತಾ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ. ಸ್ವಸ್ತಿಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಜಗನ್ಮಾತೆಯ ಪೂರ್ಣ ಆಶೀರ್ವಾದಗಳು. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ.